ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾಸ್ ಕಿಚನ್ ಬ್ಲಾಗ್. ಮಕ್ಕಳು ಬಂದರು, ಮೊನ್ನೆ ತಂಗಿ ಮನೆಗೆ ಹೋಗಿದ್ರಲ್ಲ, ಇವತ್ತು ತಂಗಿ ಯಜಮಾನ್ರು ಬಂದು 5:30ಗೆ ಬಿಟ್ಟು ಹೋದರು. ಯಾಕೋ ಗೊತ್ತಿಲ್ಲ, ನಮ್ಮ ಅಪ್ಪುಗೆ ತುಂಬ ಹೊಟ್ಟೆ ನೋಯ್ತಿದೆ. ಪಾಪ ಮಲ್ಕೊಬಿಟ್ಟಿದ್ದಾನೆ. ಅವನಿಗೆ ಹೊಟ್ಟೆಗೆ ಎಣ್ಣೆ ಎಲ್ಲ ಹಾಕಿ ಮಾಲಿಶ್ ಮಾಡಿದೆ. ಆಮೇಲೆ ಔಷಧಿ ತರಿಸಿ ಔಷಧಿ ಕುಡಿಸ್ದೆ. ಈಗ ಮಲ್ಕೊಂಡಿದ್ದಾನೆ. ಇನ್ನು ನಮ್ಮನೇಲಿ ಟಿ ವಿ ನೋಡ್ತಿದ್ದ. ವಾಗ್ಲೇಕಿ ದುನಿಯಾ. ಇನ್ನು ನಾನೀಗ ನಂದು ಟೈಮ್ ಆಯಿತು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಆದಮೇಲೆ ಸ್ವಲ್ಪ ಏನಾದರೂ ಮ್ಯಾಗಿ ಮತ್ತು ಆಮ್ಲೆಟ್ ಏನಾದರೂ ಬೇಯಿಸ್ಕೊಂಡು ಸ್ವಲ್ಪ ತಿಂತೀವಿ ಮತ್ತು ಮಲ್ಕೋತೀವಿ. ಇನ್ನು ನಾಳೆ ಸೋಮವಾರ, ನಾಳೆ ಮಕ್ಳಿಗೆ ಸ್ಕೂಲು. ಇನ್ನು ಬೆಳಿಗ್ಗೆದು ಏನಾದರೂ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು. ಏನಂತ ಗೊತ್ತಾಗ್ತಾಯಿಲ್ಲ, ಏನು ಮಾಡೋದು. ಇವನಿಗೊಂದು ಹೊಟ್ಟೆ ನೋವ, ನನಗೆ ಟೆನ್ಷನ್ ಆಗಿದೆ. ಇವನು ಸ್ವಲ್ಪ ಅಂದರೆ ಚೆನ್ನಾಗಿ ಆಟಾಡ್ಕೊಂಡು ನಗಾಡ್ತಾ ಇದ್ದರೆ ಏನು ಅನಿಸಲ್ಲ. ಮನೆಯೆಲ್ಲ ಕಿಲ ಅಂತ ಚೆನ್ನಾಗಿ ಇದ್ದಾಗುತ್ತೆ. ಬಟ್ ಅವನಿಗೆ ಹುಷಾರಿಲ್ವಲ್ಲ, ಅದೇ ಟೆನ್ಷನ್ ಆಗಿರೋದು ನನಗೆ. ನೋಡೋದ ಏನಾದರೂ ನಾಳೆ ಅವನಿಗೆ ಹುಷಾರಿಲ್ಲದೆ ಇದ್ದರೆ ಸ್ಕೂಲಿಗೆ ಕಳಿಸಲ್ಲ, ಹುಷಾರಿದ್ದರೆ ಸ್ಕೂಲಿಗೆ ಕಳಿಸ್ತೀನಿ. ಇನ್ನು ನಮ್ಮನೇಲಿ ಮನೆ ಫುಲ್ ಡಲ್ ಆಗಿ ಹೋಗೈತೆ. ಕಿವಿ ಎಲ್ಲ ಕೆಲಸ ಇಲ್ದಂಗೆ ಆಗೈತೆ ಅವನಿಗೆ ವಾಯ್ಸಿಂದ. ಅವ್ನ ವಾಯ್ಸ್ ಇದ್ರೆ ಅಯ್ಯೋ ಏನಿಷ್ಟು ಕಿರ್ಚ್ಕೋತಾನೆ, ಯಾಕೆ ಹಿಂಗಾಡ್ತಾನೆ ಅನ್ಸುತ್ತೆ. ಅವ್ನ ವಾಯ್ಸ್ ಇಲ್ಲ ಅಂದರೆ ಒಂಥರ ಮಂಕು ಬೇಜಾರು ಅನ್ಸುತ್ತೆ ಮನೆ. ಅದಂತೂ ನಿಜ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಅವ್ನು ಮಾತಾಡೋದು ಒಂದೊಂದು ಇದೆಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಕೇಳ್ಸೋಕ್ಕೆ. ಆಮೇಲೆ ಅವನ ಸ್ಮಾರ್ಟ್ನೆಸ್ಸು ಅದೆಲ್ಲ ತುಂಬ ಇಷ್ಟ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಮಕ್ಕಳಲ್ವಾ ಹೊಟ್ಟೆ ನೋವುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಆ್ಯಕ್ಚುಲಿ ಅವನಿಗೆ ಜಂತುಳ ಆಗಿರ್ಬೋದು ಅಂತ ನನಗನ್ಸುತ್ತೆ. ನೋಡೋಣ, ನಾಳೆ ನಾಡಿದ್ರಲ್ಲ ಅವನಿಗೆ ಜಂತಿನ ಔಷಧಿ ಕೊಡಿಸ್ತೀನಿ. ಮತ್ತು ಓಕೆ ಅನ್ನಿಸ್ಬೋದು ಅನಿಸುತ್ತೆ. ಅದರಲ್ಲಿ ನಂಗೆ ಗೊತ್ತಿಲ್ಲ, ನಾನು ಯಾವಾಗಲೂ ಯೂಸ್ ಮಾಡಿಲ್ಲ ನಮ್ಮನಿಗೆ. ನೋಡೋಣ. ಮಲ್ಕೊಂಡಿದ್ದಾನೆ. ಓಕೆ, ಇವತ್ತಿದು ಇಷ್ಟು ಮಿನಿ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಗುಡ್ ನೈಟ್. ಬಾಯ್. ಬಾಯ್.